ಶೋಕಾಸ್ ನೋಟಿಸ್ಗೆ ಕೇರ್ ಮಾಡೋದಿಲ್ಲ. ಬಿಡಿಎ ಅಧ್ಯಕ್ಷ ಸ್ಥಾನಕ್ಕೆ ಈಗಲೇ ರಾಜೀನಾಮೆಗೆ ಸಿದ್ಧ ಅಂತ ಎಸ್.ಟಿ. ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ. ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ, ಸತ್ಯವನ್ನ ಹೇಳಿದ್ದೇನೆ, ಅದರಲ್ಲಿ ತಪ್ಪೇನಿದೆ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಯಶವಂತಪುರದ ಕಾಂಗ್ರೆಸ್ನ ಶಾಸಕರಾಗಿರುವಂತ ಎಸ್.ಟಿ. ಸೋಮಶೇಖರ್ ಅವರು. ಇನ್ನು ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಶೋಕಾಸ್ ನೋಟಿಸ್ ಅನ್ನ ನೀಡ್ತೀನಿ ಅಂತ ಹೇಳಿದ್ರು. ಆ ಶೋಕಾಸ್ ನೋಟಿಗೂ ಕೂಡ ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೂ ಕೂಡ ಅವರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತೀನಿ ಅಂದ್ರೂ ಕೂಡ ಇಲ್ಲಿ ಡೋಂಟ್ ಕೇರ್ ಅಂತ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ನ್ಯೂಸ್ 18ಗೆ ಎಸ್.ಟಿ. ಸೋಮಶೇಖರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶೋಕಾಸ್ ನೋಟಿಸ್ಗೆ ಕೇರ್ ಮಾಡೋದಿಲ್ಲ ನಾನು ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಮೊನ್ನೆ ಅಷ್ಟೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ, ಬಿಡಿಎ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು. ಅದಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ, ನನ್ನ ಹೇಳಿಕೆ ಸರಿಯಾಗಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ನ್ಯೂಸ್ 18ಗೆ ಸೋಮಶೇಖರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ನಾನು ಯಾವುದೇ ರೀತಿಯಾದಂತ ತಪ್ಪನ್ನ ಮಾಡಿಲ್ಲ, ಅಗತ್ಯ ಬಿದ್ರೆ ಬಿಡಿಎ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಒಂದ್ ಕಡೆ ತಮ್ಮ ಹೇಳಿಕೆಯನ್ನ ಹಾಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು, ಇನ್ನೊಂದ್ ಕಡೆ ಯಾವುದೇ ಕಾರಣಕ್ಕೂ ಕೆಪಿಸಿಸಿಯ ಅಧ್ಯಕ್ಷರು ಏನ್ ಶೋಕಾಸ್ ನೋಟಿಸ್ ಕೊಡ್ತೀನಿ ಅಂದಿದ್ರು ಅದಕ್ಕೆ ಕೇರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ? ಯಾರಿಗೂ ಕೂಡ ಹೆದರ್ತಾ ಇಲ್ವಾ ಅಂತ ಸಿದ್ದರಾಮಯ್ಯನವರ ಬಲದಿಂದ? ಪೃಥ್ವಿರಾಜ್ ಮಹಾ ಬೆಳವಣಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಎಸ್.ಟಿ. ಸೋಮಶೇಖರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳುವ ಮುಖಾಂತರ ಮೈತ್ರಿ ಸರ್ಕಾರದ ಸ್ವತಃ ಮುಖ್ಯಮಂತ್ರಿಯ ರಾಜೀನಾಮೆ ಮಾತಾಡುವ ಮುಖಾಂತರ ಅಲ್ಲೋಲ ಕಲ್ಲವನ್ನು ಎಬ್ಬಿಸ್ತಾರೆ. ಇದರ ಬೆನ್ನಲ್ಲೇ ನ್ಯೂಸ್ 18 ಕನ್ನಡ ನಿನ್ನೆ ಹೇಳಿಕೆ ಕೊಟ್ಟಂತ ಎಸ್.ಟಿ. ಸೋಮಶೇಖರ್ ಅವರನ್ನು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತೀನಿ ಎಂಬ ಹೇಳಿಕೆಗೆ ಸಂಬಂಧಪಟ್ಟ ಪ್ರತಿಕ್ರಿಯೆಯನ್ನ ಪಡೆದುಕೊಂಡು, ಪ್ರತಿಕ್ರಿಯೆ ಸಂದರ್ಭದಲ್ಲಿ ನಾನು ತಪ್ಪು ಹೇಳಿಲ್ಲ, ತಪ್ಪನ್ನು ಮಾತಾಡಿಲ್ಲ, ನಾನು ಸರಿಯಾಗಿ ಮಾತಾಡಿದ್ದೇನೆ, ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ, ಆಕ್ಷನ್ ಪ್ಲಾನ್ ಆಗಿಲ್ಲ ಅನ್ನೋದನ್ನು ನಾನು ಹೇಳಿದ್ದೇನೆ, ನಾನು ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಅವರು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅನ್ನುವ ಮುಖಾಂತರ ಮುಖ್ಯಮಂತ್ರಿಗೆ ಇದೀಗ ಎಸ್.ಟಿ. ಸೋಮಶೇಖರ್ ಅವರು ಡೋಂಟ್ ಕೇರ್ ಅನ್ನುವ ಮುಖಾಂತರ ಇದೀಗ ಮುಖ್ಯಮಂತ್ರಿಗಳಿಗೆ ಮರು ಟಾಂಗನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಎಸ್.ಟಿ. ಸೋಮಶೇಖರ್ ಅವರಿಗೆ ಸೋಕಾಸ್ ನೋಟಿಸ್ ಅನ್ನ ಕೊಡ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದೀಗ ಸೋಕಾಸ್ ನೋಟಿಸ್ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರು, ನಾನು ಯಾವುದೇ ನೋಟಿಸ್ಗೂ ಕೂಡ ಕೇರ್ ಮಾಡಲ್ಲ, ಬೇಕಾದ್ರೆ ಪಕ್ಷದಿಂದಲೇ ಅವ್ರು ನನ್ನನ್ನು ತೆಗೆದಾಕ್ಲಿ, ನಾನು ಯಾವ ಬಿಡಿಎ ಹುದ್ದೆಗೆ ಕೂಡ ರಾಜೀನಾಮೆ ಕೊಡಲು ಸಿದ್ಧ, ಆದ್ರೆ ನನ್ನ ಹೇಳಿಕೆಗೆ ನಾನು ಬದ್ಧ ಅನ್ನುವ ಮುಖಾಂತರ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ನೇರವಾಗಿ ಮತ್ತೆ ಮರು ಟಾಂಗನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ ಜೊತೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರುವಂತಹ ಜೆಡಿಎಸ್ನ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಈಗ ಕಾಂಗ್ರೆಸ್ನ ಕಿರುಕುಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ, ಕೊಡ್ತೀನಿ ನಾನು ರೆಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ನಿಮಗೆ ಪ್ರತಿನಿತ್ಯ ಅಲ್ಲಿನ ಶಾಸಕರಿಂದ ಕಿರುಕುಳ ಇದಾದ್ರೆ ಅವ್ರ ಮನಸ್ಸಿಗೆ ಸಂಪೂರ್ಣವಾಗಿ ನೋವಾಗಿದೆ. ಅವ್ರನ್ನ ಕೆಲಸ ಮಾಡೋದಕ್ಕೆ 7 ತಿಂಗಳಲ್ಲಿ ಯಾವ ದಿನ ಬಿಟ್ಟಿದ್ದಾರೆ, ಪ್ರತಿನಿತ್ಯ ಒಬ್ರಲ್ಲೊಬ್ರು ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು ಇದನ್ನ. ಆಮೇಲೆ ಸರ್ಕಾರದಲ್ಲಿ ಭಾಗಿಯಾಗಿ ಒಂದು ಸ್ಥಾನದಲ್ಲಿದ್ದಿ ಅದು ಕೊಡ್ತಕ್ಕಂಥದ್ದಲ್ಲ. ಅವ್ರೇನ ತಗೊಬೇಕು ಅಂತ ತಗೊಳ್ಳಿ, ಇದನ್ನ ನಮಗೂ ಗೊತ್ತಿದೆ. ಇದನ್ನ ನಾವು ಅವರ ಮನೆ ಬಾಗಿಲು ಹೋಗಿ ಅಧಿಕಾರ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಕ್ಷ ಬಂದು ನೀವು ಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗ್ಬೇಕು 5 ವರ್ಷ ಅಂತ ಹೇಳ್ತಾರೆ, ಕೊಡಿ ಅವ್ರಿಗೆ 5 ವರ್ಷ. ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ತಗೊಳ್ಳಿ ವಾಪಸ್ಸು. ಅಲ್ಲ, ಬೇಷರತ್ ಬೆಂಬಲ ಅಂತೆಲ್ಲ ಹೇಳ್ಬಿಟ್ಟು ಇಷ್ಟೊಂದು ಅವ್ರ ಕಿರುಕುಳ ಕೊಡ್ತಾ ಇರ್ಬೇಕು ಅಂತ ಜಾಗದಲ್ಲಿ. ಈಗ ಏನಾದ್ರೂ ಸಮಸ್ಯೆಗಳಿದ್ರೆ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಮತ್ತೆ ಆ ಪಕ್ಷದ ಅಧ್ಯಕ್ಷಗಳಿದ್ದಾರೆ, ಸ್ಫೂರ್ತಿ ಮಾತಾಡ್ಬೇಕು. ಆ ಸರ್ಕಾರದಲ್ಲಿ ಭಾಗಿಯಾಗಿ ಅವರನ್ನು ಸಹ ಒಂದು ಸ್ಥಾನದಲ್ಲಿ ಇದ್ದಿ ಇದು ಮಾತಾಡ್ತಕ್ಕಂಥದ್ದೇ ಶೋಭೆ ತರ್ತಕ್ಕಂಥದ್ದೆಲ್ಲ. ಅಲ್ಲ, ಒಂದ್ ಕಡೆ ಕುಟುಂಬ ರಾಜಕಾರಣನೂ ಕೂಡ ಇಲ್ಲಿ ಹೇಳ್ತಾರೆ, ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಕೊಡ್ತೀನಿ ಅಂತ ಅದು ಅಂತ ಇದ್ದಾರೆ. ಅಲ್ಲೆಲ್ಲ ಯಾವ ಪಕ್ಷದಲ್ಲಿದೆ ಸರ್? ಕುಟುಂಬದಲ್ಲಿ ಬಿಜೆಪಿನಲ್ಲಿಲ್ವಾ? ಅಲ್ಲ, ಅವರು ನಿನ್ನೆ ಮಾತಾಡ್ತಾ ನೀವು ಅದನ್ನ ಹೇಳಿಕೆ ಗಮನಿಸಬಹುದು. ಅದೇ ಕಾಂಗ್ರೆಸ್ ಅಲ್ಲಿಲ್ವಾ? ಅಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಜನ ಅವ್ರು ಬೇಕು ಅಂತ ಕೇಳ್ತಾರೆ, ಜನ ಹಾಕಿ ಕಳ್ಸಿದ್ದಾರೆ, ಸುಮ್ಮನೆ ಓಟ್ ಹಾಕ್ತಾರೆ ಜನ. ಅಲ್ಲ, ಯಾರಿಂದ ಆಗ್ತಾ ಇದೆ ಅನ್ಕೊಳ್ತೀರಾ ನೀವು ಇದನ್ನೆಲ್ಲ? ಬೇಕು ಅಂತ ಅನ್ಬಿಟ್ಟು ಕುಮಾರಸ್ವಾಮಿ ಅವರ ಜನಪ್ರಿಯತೆ
ಸಹಿತಕ್ಕಾಗದೆ ಇದು ಕೂಡ ಇದು ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ತಗೊಳ್ಳಿ ವಾಪಸ್ಸು. ಅಲ್ಲ ಸರ್, ಇಲ್ಲಿ ಗೋಪಾಲಯ್ಯ ಅವರೇ, ಒಬ್ರು ಇಬ್ರು ಕೊಟ್ಟಿದ್ರೆ ಒಂಥರ ಆ ವೇದಿಕೆಯಲ್ಲಿ ಕುತ್ಕೊಂಡಿದ್ದಂತವ್ರು ಎಲ್ಲರೂ ಕೂಡ ಹೇಳ್ತಾರೆ ಅಂದ್ರೆ ಈ ಹಿಂದೆ ಯಾರೋ ಒಬ್ರು ಹಿಂದೆ ಒಂದು ಶಕ್ತಿ ಇರುತ್ತೆ, ಅದಕ್ಕೋಸ್ಕರನೇ ಅವರು ಯಾರಿಗೂ ಕೇರ್ ಮಾಡ್ದಲೆ ಈ ತರ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಸತ್ಯ ಅಲ್ವಾ? ಇದು ಬೆಂಬಲ ಕೊಟ್ಟು 7 ತಿಂಗಳಿಂದ ಸನ್ಮಾನ್ಯ ದೇವೇಗೌಡ ಆಗ್ಲಿ ಕುಮಾರಣ್ಣವರಾಗ್ಲಿ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗಿದ್ದಲ್ಲ. ಅವರು ದೇವೇಗೌಡರ ಮನೆ ಬಾಗಿಲಿಗೆ ಬಂದು ನಾವು ಸಪೋರ್ಟ್ ಮಾಡ್ತೀವಿ, ಜಾತ್ಯತೀತ ಪಕ್ಷ ಒಂದಾಗಿ ಸರ್ಕಾರ ರಚನೆ ಮಾಡಿದ್ದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಅವತ್ತೇನ್ ಬಂದಿದ್ ಮಾಡಿದ್ರೆ ಈ ರಾಜ್ಯದ ಗೌರವ 6 ಕೋಟಿ ಜನರ ಒಂದು ಗೌರವ ಉಳಿಬೇಕು ಅಂದ್ರೆ ಏನು ನಡ್ಕೊಂಡಿದೆ ಅದೇ ರೀತಿ ನಡ್ಕೊಬೇಕು ಅವರು. ಓಕೆ. ಅಲ್ಲ, ಈಗ ಜೆಡಿಎಸ್ ಏನ್ ಮಾಡುತ್ತೆ ಅಂತ ಅವ್ರು ಇದೇ ರೀತಿಯಾಗಿ 7 ತಿಂಗಳಿಂದನೂ ಕಿರುಕುಳ ಕೊಡ್ತಾನೆ ಇದ್ದಾರೆ. ಜೆಡಿಎಸ್ ಸಂಘದ ಸುಮ್ಮನಿರುತ್ತಾ ಅವರೇ ಬೆಂಬಲ ವಾಪಸ್ ತಗೊಳ್ಳಿ ಅಂತ. ದೇವೇಗೌಡರು ಸಾಹೇಬ್ ಇದ್ದಾರೆ, ಮುಖ್ಯಮಂತ್ರಿ ಆದ ಕುಮಾರಣ್ಣವರು ಇದ್ದಾರೆ, ಪಕ್ಷದ ವರಿಷ್ಠರು ಅಂತ ತೀರ್ಮಾನ ಅಂದ್ರೆ ಅದಕ್ಕೆಲ್ಲ ನಾವೆಲ್ಲ ಬದ್ಧವಾಗಿರ್ತೇವೆ. ಅಲ್ಲ, ಈ ಶಾಸಕರುಗಳ ಹೇಳಿಕೆ ಮತ್ತೊಂದ್ ಕಡೆ ಕುಮಾರಸ್ವಾಮಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂದ್ರೆ ನಮ್ ಜನ ಏನ್ ಮಾಡ್ಬೇಕು, ಏನ್ ನೋಡ್ಕೊಂಡ್ ಕುತ್ಕೊಬೇಕು ಅಂತ, ಅಭಿವೃದ್ಧಿ ಮಾಡ್ತಾರೆ ಅಂತ ನಿರೀಕ್ಷೆ ಅಂತ ಇಟ್ಕೊಂಡಿದ್ದೆ ತಪ್ಪಾಯ್ತಲ್ಲ ಅಂತ. ಅಭಿವೃದ್ಧಿ, ರೈತರ ವಿಚಾರ, ಬೆಂಗಳೂರು ವಿಚಾರ ತಂದಾಗ ಸಾಕಷ್ಟು ಅನುದಾನವನ್ನ ಕೊಡ್ತಕ್ಕಂಥದಕ್ಕೆ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಮುಂದಾಗಿದೆ. ಈ ವೈಯಕ್ತಿಕವಾಗಿ ತರ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ನ ಕಾಂಗ್ರೆಸ್ ಪಕ್ಷ ನಿರ್ಬಂಧ ಇರಬೇಕು. ಸರ್, ಇಲ್ಲಿ ನಿಮ್ಮ ಪಕ್ಕದ ಕ್ಷೇತ್ರದವರೇ ಎಸ್.ಟಿ. ಸೋಮಶೇಖರ್ ಅವರು, ಯಶವಂತಪುರ ಕ್ಷೇತ್ರದ ಶಾಸಕರು, ಅವರು 7 ತಿಂಗಳಿಂದ ಏನೂ ಆಗೇ ಇಲ್ಲ, ಬೆಂಗಳೂರು ಕಾಂಗ್ರೆಸ್ ಇದ್ದಾಗ ಹಂಗೆಲ್ಲ ಅಭೂತಪೂರ್ವವಾಗಿ ಆಗಿತ್ತು ಅಂತ ಹೇಳ್ತಾರೆ. ನಿಜನಾ ಅಂತ? ಒಂದು ಗುಂಡಿಯನ್ನು ಮುಚ್ಚಕ್ಕಾಗಿಲ್ಲ ಈ ಸರ್ಕಾರದಲ್ಲಿ ಆಗಿದೆ, ಈಗೂ ಆಗಿದೆ. ಬೆಳಗಾಂನ ಕ್ಯಾಬಿನೆಟ್ ಅಲ್ಲಿ ಆ ಕ್ಷೇತ್ರಕ್ಕೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ದಾಖಲೆ ತೆಗೆದು ನೋಡ್ಲಿ. ನಾವು ಅವರೆಲ್ಲ ಕೂತ್ಕೊಂಡೆ ಬೆಳಗಾಂನಲ್ಲಿ ಇದನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬೆಂಗಳೂರು ನಗರಕ್ಕೆ ಸುಮಾರು 8,000 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ, ಅವ್ರ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ, ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ. 25,000 ಕೋಟಿಗಿಂತ ಹೆಚ್ಚಿನ ಎಲಿವೇಟೆಡ್ ರಸ್ತೆಗಳಿಗೆ ಇದಿಟ್ಟಿದ್ದಾರೆ. ಮತ್ತೆ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಕುಮಾರಸ್ವಾಮಿ ಅವ್ರನ್ನ? ಈಗ ಅವರ ಪಕ್ಷ ಇದೆ, ಅಧ್ಯಕ್ಷ ಇದ್ದಾರೆ, ಅದನ್ನ ಅವರು ತೀರ್ಮಾನ ಮಾಡಬೇಕು. ಬಟ್ ಜೆಡಿಎಸ್ ಅವರೇ ಬೆಂಬಲ ತಗೊಳ್ಳಿ ವಾಪಸ್ಸು ಅಂತ ಸುಮ್ನಿರುತ್ತೆ. ಹಾಗಾದ್ರೆ ಅವ್ರು ಏನಾದ್ರೂ ಆಟ ಆಡ್ಕೊಳ್ಳಿ, ಯಾರು ಏನಾದ್ರೂ ಹೇಳಿಕೆ ಕೊಡ್ಲಿ. ಸರಿಗ ಅವರಾಗಿ ಸನ್ಮಾನ್ಯ ದೇವೇಗೌಡ ಸಾಹೇಬ್ ಮನೆಗೆ ಬಂದು ಇವ್ ಆಗ್ಬೇಕು ಅಂತಕ್ಕಂಥದಕ್ಕೆ ದೇವೇಗೌಡ ಸಾಹೇಬ್ ಒಪ್ಪಾಗನು, ನೀವೇ ಆಗ್ಬೇಕು ಅಂತಕ್ಕಂಥದಕ್ಕೆ ಒಪ್ಪಿ 5 ವರ್ಷ ನಿಮ್ಮನ್ನ ನೀವೇ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಇದು ಮಾಡಿರ್ತಕ್ಕಂಥದ್ದು. ಅಲ್ಲ, ಹೌದು ಸರ್. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವ್ ಯಾರ ಮನೆ ಬಾಗ್ಲಿಗೂ ಹೋಗಿಲ್ಲ, ಅವರೇ ಬಂದಿರೋದು ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೆ. ಅಧಿಕಾರಕ್ಕೋಸ್ಕರ ಯಾಕೆ ಅಂಟ್ಕೊಂಡ್ ಕೂರ್ಬೇಕು, ಇಷ್ಟೊಂದೆಲ್ಲ ಕಿರುಕುಳ ಆಗ್ತಾ ಇದ್ರು ಕೂಡ ಅಂತ ನೋಡೋಣ. ನಮ್ಮ ಪಕ್ಷ ಹೊರಿಸ್ತಿದ್ದಾರೆ, ಇದನ್ನ ನಾವು ಏನ್ ತೀರ್ಮಾನ ಅಂತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ. ಓಕೆ, ಥ್ಯಾಂಕ್ ಯು ಗೋಪಾಲಯ್ಯ ಅವರೇ. ಎಸ್, ಇದು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರುವಂತ ಗೋಪಾಲಯ್ಯ ಅವರ ಮಾತು. ಈ ರೀತಿಯಾಗಿ ನಡ್ಕೊಳ್ಬಾರ್ದು ಕಾಂಗ್ರೆಸ್ ಶಾಸಕರು, ಅವರ ಪಕ್ಷದ ಮುಖಂಡರು ಕ್ರಮವನ್ನ ಕೈಗೊಳ್ಬೇಕು. ಇಲ್ಲಿ ಕುಮಾರಸ್ವಾಮಿ ಅವರಿಗೆ 7 ತಿಂಗಳಿಂದಲೂ ಕೂಡ ಕಿರುಕುಳ ಆಗ್ತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ಗೆ ನಾನು ಕೇರ್ ಮಾಡೋದಿಲ್ಲ, ಬಿಡಿಎ ಅಧ್ಯಕ್ಷ ಸ್ಥಾನಕ್ಕೆ ಈಗಲೇ ರಾಜೀನಾಮೆಯನ್ನ ಕೊಟ್ಬಿಡ್ತೀನಿ. ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧವಾಗಿದ್ದೇನೆ, ಸತ್ಯವನ್ನೇ ಹೇಳಿದ್ದೇನೆ, ನಾನು ಎಲ್ಲೂ ಕೂಡ ಸುಳ್ಳನ್ನ ಹೇಳಿಲ್ಲ, ಆಗ್ತಾ ಇರೋದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಗತ್ಯ ಬಿದ್ರೆ ಬಿಡಿಎಗೆ ರಾಜೀನಾಮೆಯನ್ನ ಕೊಡ್ತೀನಿ ನಾನು ಅಂತ ನ್ಯೂಸ್ 18ಗೆ ಎಸ್.ಟಿ. ಸೋಮಶೇಖರ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನಿಮ್ಮ ಹೇಳಿಕೆಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ನಮ್ಮ ಹೇಳಿಕೆ ಏನು? ನೀವು ನಿನ್ನೆ ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಆಕ್ಷನ್ ಪ್ಲಾನ್ ಆಗಿಲ್ಲ, ಅಂದ್ರೆ ಇದೊಂಥರ ಸರ್ಕಾರ ಇದ್ರೂ ಕೂಡ ಏನು ಕೆಲಸ ಆಗ್ತಿಲ್ಲ ಅಂತ ನಿಮ್ಮ ಹೇಳಿಕೆ ಅಂತ ಅವರ ಅಭಿಪ್ರಾಯ. ಅದಕ್ಕಾಗಿ ಅವರು ನಾನು ರಾಜೀನಾಮೆ ಕಳೆದ ವರ್ಷ CM 7,500 ಕೋಟಿ ಕೊಟ್ಟರು, 7 ತಿಂಗಳಲ್ಲಿ ಆಕ್ಷನ್ ಪ್ಲಾನ್ ಆಗಿಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ ನಿಜ. ತಪ್ಪೇನಿದೆ ಅದರಲ್ಲಿ ಅಂತ? ಹಲೋ, ಅಂದ್ರೆ ನೀವು ಹೇಳಿಕೆ ಕೊಟ್ಟಿದ್ದು ಸರಿಯಾಗೇ ಇದೆ. ಇರೋದನ್ನ ಹೇಳಿದೀನಿ, ಇಲ್ಲದೆ ಇರೋದೇನು ಹೇಳಿಲ್ಲ ನಾನು. ಅದೇನು ಕಂಡಮ್ ಮಾಡಿ ಏನು ಹೇಳಿಲ್ವಲ್ಲ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕೆಲಸ ಈಗ 7 ತಿಂಗಳಿಂದ ಆಕ್ಷನ್ ಪ್ಲಾನ್ ಆಗಲಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ ನಾವು? ಅದು ಇರೋದನ್ನ ಹೇಳಿದೆ ನಾನು ಅಷ್ಟೇ. ಬಟ್ 7,500 ನೀವು ಹೇಳ್ತೀರಾ ಇರೋದನ್ನ ಹೇಳಿದ್ರಿ ಅಂತ ಹೇಳಿ. ಕುಮಾರಸ್ವಾಮಿ ಇದೇ ಹೇಳಿಕೆ, ನಿಮ್ಮ ಹೇಳಿಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಅವರು ಹೇಳಿದ್ದು ಸರಿನಾ? ಅಂದ್ರೆ ಯಾಕೆ ಈ ತರ ಹೇಳಿದ್ರು ಹಾಗಾದ್ರೆ?
ಗೊತ್ತಿಲ್ಲಪ್ಪ, ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ, ಈಗ ಹೇಳ್ತೀನಿ. ಹಾ ಬೆಳಗಾಂ ಅಧಿವೇಶನದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಆಕ್ಷನ್ ಪ್ಲಾನ್. ಹಾ 3-4 ಜನ MLAಗಳು ನಮ್ದು ಕೊಟ್ಟಿಲ್ಲ ಅಂತ ಏನೋ ಮಾಹಿತಿ ಮೇಲೆ ಅದೆಲ್ಲ ಮುಂದಕ್ಕೆ ಹಾಕ್ತಿದ್ದಾರೆ ಅಲ್ವಾ? ಹೌದು. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಕೋಡ್ ಆಫ್ ಕಂಡಕ್ಟ್ ಬಂದಾದ್ಮೇಲೆ ಏನು ಕೆಲಸ ಮಾಡಕ್ ಆಗೋದಿಲ್ಲ. ಜೂನ್ ಗಂಟ ಇದುವರೆಗೂ ಏನು ಮಾಡಕ್ ಆಗಿಲ್ವಲ್ಲ, ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ತಾ ಇಲ್ಲ, ಅದು ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಈಗ ಅಂತ ಮಾಹಿತಿ ಹೇಳಿದ್ದೀನಿ. ಅದ್ರಲ್ಲಿ ಏನಾರ ತಪ್ಪಿದ್ರೆ ಹೇಳಿ, ಸೋಮಶೇಖರ್ ಹೇಳಿ ತಪ್ಪು ಅಂತ. ಬಟ್ ಅವರು ಅಲ್ಲ, ಅವರು ರಾಜೀನಾಮೆನೇ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ನಿಮ್ಮ ಹದ್ದು ಬಸ್ನಲ್ಲಿ ಇಡಬೇಕು ನಿಮ್ಗಳನ್ನ, ಆಯ್ತಾ, ನಾನು ರಾಜೀನಾಮೆ ಕೊಡಕ್ ರೆಡಿ ಇದ್ದೀನಿ. ಹದ್ದು ಬಸ್ ಮೀರಿ ನಾನೇನು ಮಾತಾಡಿಲ್ಲ ಚಿದಾನಂದ ಪಟೇಲ್ ಅವರೇ. ನಾನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕರೆಕ್ಟ್ ಆಗಿ ಹೇಳಿದ್ದೀನಿ. 7,500 ಕೋಟಿ ಸಿದ್ದರಾಮಯ್ಯನವರು ಕೊಟ್ರು. ಇನ್ನು 5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿದ್ರೆ ಬೆಂಗಳೂರ್ದು ಏನೇನ್ ಮಾಹಿತಿ ಇತ್ತು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ರು. ಈಗ 7 ತಿಂಗಳಲ್ಲಿ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ಲಿಲ್ಲ ಅಂತ ಹೇಳಿದ್ದೀನಿ. ಏನ CM ನೆಗೆಟಿವ್ ಹೇಳಿದಿನ? ಅವ್ರ ಹೆಸರೇನಾರು ಎತ್ಕೊಂಡು ಮಾತಾಡಿದಿನ? ಏನು ಇಲ್ವಲ್ಲ. ಬಟ್ ಆದ್ರೆ CM ಇದೇ ಹೇಳಿಕೆ ಇರೋ ಫ್ಯಾಕ್ಟ್ಸ್ ತಾನೇ ನಾನು ಹೇಳಿರೋದು. ಫ್ಯಾಕ್ಟ್ ಏನಾರ ಬಿಟ್ಟು ಬೇರೆ ಏನಾರ ನೆಗೆಟಿವ್ ಹೇಳಿದ್ರೆ ಅದೊಂಥರ. ಬಟ್ ದಿನೇಶ್ ಗುಂಡೂರಾವ್ ನಿಮ್ಮ ಇದೇ ಹೇಳಿಕೆಗೆ ನಿಮ್ಗೆ ಶೋಕಾಸ್ ನೋಟಿಸ್ ಕೊಡ್ತೀನಿ, ಪಕ್ಷದ ವೇದಿಕೆ 100% ಅವರು ನೋಟಿಸ್ ಕೊಡ್ಲಿ. ಅವ್ರಿಗೆ ಸರ್ವ ಸ್ವತಂತ್ರ ಇದೆ. ಪಾರ್ಟಿಯಿಂದ ಬೇಕಾದ್ರೆ ಇವತ್ತೇ ಸಸ್ಪೆಂಡ್ ಮಾಡ್ಲಿ. ಐ ಆಮ್ ರೆಡಿ ಟು ಫೇಸ್. ಅಂದ್ರೆ ಅವರ ಯಾವುದೇ ಶೋಕಾಸ್ ನೋಟಿಸ್ಗೆ ತಾವು ಫೇಸ್ ಮಾಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ನೀವು ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತೀರಾ, ಆದ್ರೆ ನಿಮ್ಮದೇ ಪಾರ್ಟಿ ಅಧ್ಯಕ್ಷರು ನಿಮಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ನಿಮಗೆ ಪರೋಕ್ಷವಾಗಿ ನಿಮಗೆ ಎದುರಿಸೋದಂತದ ಅಥವಾ ನಿಮಗೆ ನೋಡಿ, ನಾನು ನಮ್ಮ ಪಕ್ಷದ ಚೌಕಟ್ಟಿನ ಒಳಗಡೆ ಇದ್ದೇನೆ. ಯಾರು ಕೂಡ ನನಗೆ ಎದುರಿಸಕ್ಕೆ ಆಗೋದಿಲ್ಲ. ದಿನೇಶ್ ಗುಂಡೂರಾವ್ಗೆ ಕೇಳಿ ಆಕ್ಷನ್ ಪ್ಲಾನ್ ಯಾವತ್ತು ಅಪ್ರೂವ್ ಆಗಿದೆ, ಯಾಕೆ ಇದುವರೆಗೂ ಆಗ್ಲಿಲ್ಲ ಅಂತ ಅವರು ಹೇಳಿ. ಇರೋದನ್ನ ಗಮನದಲ್ಲಿ ಹೇಳಿದ್ದೇನೆ. ಅವ್ರು ಶೋಕಾಸ್ ನೋಟಿಸ್ ಕೊಟ್ರೆ ಅದಕ್ಕೆ ಆನ್ಸರ್ ಮಾಡ್ತೇನೆ. ಅವ್ರು ಆಕ್ಷನ್ ಮಾಡೋದಾದ್ರೆ ಮಾಡಿಕೊಳ್ಳಿ, ನಾನು ರೆಡಿ ಇದ್ದೀನಿ.